21ನೇ ಶತಮಾನದಲ್ಲಿ ಯುವಕ ಯುವತಿಯರು ಮೋಜು ಮಸ್ತಿನಲ್ಲಿ ಬಿದ್ದು ತಮ್ಮ ಹುಟ್ಟು ಹಬ್ಬಗಳನ್ನು ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಳ್ಳುತ್ತಾರೆ. ಕೆಲವರಂತೂ ಗೋವಾ ಸೇರಿದಂತೆ ಇನ್ನಿತರೆ ಪ್ರವಾಸಿ ಕ್ಷೇತ್ರಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ. ಆದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರ ಅಣ್ಣನ ಮಗ ನಾಗೇಶ್ ಅವರು ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ತುಂಬ ಸರಳವಾಗಿ ಆಚರಣೆ ಮಾಡಿಕೊಳ್ಳುತ್ತಾರೆ. ಮಕ್ಕಳೊಂದಿಗೆ ಆಟ, ನೋವು, ನಲಿವು ಎಲ್ಲವನ್ನು ಹಂಚಿಕೊಂಡು ಹಾಗೆ ಅವರ ಮಧ್ಯೆ ಕುಳಿತು ಅವರ ಜೊತೆ ಮಾತನಾಡುತ್ತಾ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಳ್ಳುತ್ತಾರೆ. ಮಕ್ಕಳಿಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲಿ ಹಣ್ಣು, ಹಂಪಲು ಹಾಗೂ ತಂಪಾದ ಪಾನೀಯವನ್ನು ವಿತರಿಸಿ ಇಂತಹ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ನಾವು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರೆ ನಾವು ನೇರವಾಗಿ ಆ ದೇವರಿಗೆ ಸೇವೆ ಮಾಡಿದಂತಾಗುತ್ತದೆ ಎಂಬ ವಿಶ್ವಾಸವನ್ನು, ನಂಬಿಕೆಯನ್ನು ಹೊಂದಿ ಈ ದಿನ ನಾನು ಇಂತಹ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ನನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುತ್ತಿದ್ದೇನೆ ಎಂದು ನಾಗೇಶ್ ಅವರು ತಿಳಿಸಿದರು. ಅಷ್ಟೇ ಅಲ್ಲದೆ ಅವರು ಪ್ರತಿ ವರ್ಷದಂತೆ ತಮ್ಮ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟ ನಗರ ಹಾಗೂ ಬೆಂಗಳೂರಿನ ವಯೋವೃದ್ಧರ ವೃದ್ಧಾಶ್ರಮದಲ್ಲಿ ಸಹ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದರು. ಈ ಬಾರಿಯೂ ಸಹ ಅಲ್ಲಿ ಹೋಗಿ ಆ ವೃದ್ಧರ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಕಳೆದ ವರ್ಷಗಳಲ್ಲಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಮಕ್ಕಳಿಗೆ ಪುಸ್ತಕಗಳ, ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಅಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಸಮಾಜಕ್ಕೆ ಒಂದು ಪ್ರೇರಣೆಯಾದ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದರು. ಆದರೆ ಈ ಬಾರಿ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಮತ್ತೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ತುಂಬ ಸರಳವಾಗಿ ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ದ್ಯಾವಪ್ಪ, ಅವರ ತಾಯಿಯಾದ ರುಕ್ಮಿಣಿಯಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ ಎಲ್ಲರಿಗೂ. ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೆಡ್ ಆದ ಮಿಸ್ಟರ್ ನಾಗೇಶ್ ಇವತ್ತು ಹುಟ್ಟಿದಹಬ್ಬ. ಈ ಹುಟ್ಟಿದಹಬ್ಬನ ಇವತ್ತು ಅಂಧ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಅವರ ಕೋರಿಕೆ. ಅದರಂತೆ ನಾವೆಲ್ಲರೂ ಬಂದು ಎಲ್ಲ ಟೀಮ್ ಆಗಿ ಬಂದು ಇಲ್ಲಿ ಅಂಧ ಮಕ್ಕಳ ಜೊತೆ ಅವ್ರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಬಾಯ್. ಓಕೆ, ಆಲ್ ದ ಬೆಸ್ಟ್. ಇದೇ ತರ ಕಾರ್ಯಕ್ರಮಗಳು ಎಲ್ಲರೂ ಮಾಡ್ತಾ ಇರಬೇಕು ಅಂತ ನನ್ನ ಕೋರಿಕೆ. ನಮಸ್ಕಾರ. ಇಷ್ಟೊಂದು ಸರಳವಾಗಿ ಆಚರಣೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ, ಈಗ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ಕೊಂಡ್ರೆ ಅದು ಅಷ್ಟು ಇದು ಅನ್ಸೋದಿಲ್ಲ. ಸರಳವಾಗಿ ಈ ಮಕ್ಕಳ ಜೊತೆ ಕೂತು, ಆ ಮಕ್ಕಳ ಜೊತೆ ಬೆರೆತು, ಆ ಮಕ್ಕಳ ಜೊತೆ ಎಲ್ಲ ನೋಡಿದಾಗ ನಮಗೂ ಒಂಥರ ಖುಷಿ. ಈಗ ಒಂಥರ ಹೆಂಗೆ ಅಂತ ಹೇಳಿದ್ರೆ, ನಮಗೂ ಒಂಥರ ಈ ಬರ್ತ್ಡೇ ಇಲ್ಲಿಗೆ ಬಂದು ಇಲ್ಲಿನ ವಾತಾವರಣ ನೋಡಿ ಇಲ್ಲಿನ ಕೆಲವೊಂದು ಸಮಸ್ಯೆಗಳೆಲ್ಲ ನಾವು ಪರಿಗಣಿಸಿದೀವಿ. ಇಲ್ಲಿನೂ ಸ್ವಲ್ಪ ಅಪ್ಗ್ರೇಡೇಷನ್ ಎಲ್ಲ ಮಾಡ್ಲಿಕ್ಕಿದೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮೋಜು ಮಸ್ತಿ ಮಾಡೋ ಕಾಲ 100% ನೀವು ರೈಟು. ಮೋಜು ಮಸ್ತಿ ಮಾಡೋರು ಇದ್ದಾರೆ ಅರ್ಧದ. ಎಲ್ಲ ಗೋವಾಗೆ ಹೋಗೋದು, ಮೋಜು ಮಸ್ತಿ ಮಾಡೋದು, ಇಲ್ಲ ಅಂದ್ರೆ ಬೇರೆ ಕಂಟ್ರಿಗೆ ಹೋಗೋದು, ಮೋಜು ಮಸ್ತಿ ಮಾಡೋದು. ಅದರಲ್ಲಿ ಈ ಸಂತೋಷ, ಈ ಖುಷಿ ಸಿಗೋದಿಲ್ಲ. ಈ ಅಂಧ ಮಕ್ಕಳ ಜೊತೆಯಲ್ಲಿ ನಾವು ಇವತ್ತು ತುಂಬಾ ಹ್ಯಾಪಿ ಸಿಗ್ತಾ ಇದೆ. ಅದೇ ರೀತಿ ಮೋಜು ಮಸ್ತಿ ಮಾಡೋರಿಗೆಲ್ಲಾನು ಈ ತರ ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ರೆ ಮಕ್ಕಳಿಗೆ ಒಂಥರ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ. ಇವತ್ತು ನನ್ನ 30ನೇ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂಧ ಮಕ್ಕಳ ಶಾಲೆಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ, ದೊಡ್ಡವರು ಹೇಳ್ತಾರೆ ಅಂಧ ಮಕ್ಕಳಿಗೆ ಸಹಾಯ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ದೇವರಿಗೆ ಸೇವೆ ಮಾಡ್ದಂಗೆ ಅಂತ ದೊಡ್ಡವರು ಹೇಳ್ತಾರೆ. ಸೊ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಇವತ್ತು ಇಲ್ಲಿರುವಂತಹ ಅಂಧ ಮಕ್ಕಳಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಕ್ಕೆ ಬಂದಿದ್ದೀನಿ. ಓಕೆ, ನಾನು ಇಲ್ಲಿ ಓಡಾಡಿದಾಗ ಈ ಮಕ್ಕಳು ನನಗೆ ಅವಾಗ ಕಾಣಿಸ್ತಾ ಇದ್ರು. ನನ್ನ ಹುಟ್ಟುಹಬ್ಬವನ್ನು ನಾನು ಇಂದಿನ ವರ್ಷಗಳಲ್ಲಿ ಬೇರೆ ಕಡೆ ಬೆಂಗಳೂರಲ್ಲಿ ಕೆಲವು ಆಶ್ರಮಗಳಿಗೆ
ಇಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು ಸ್ಕೂಲ್ಗೆಲ್ಲ ನಾನು ಸೇವೆ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಇಲ್ಲಿರುವಂತಹ ಶಿಡ್ಲಘಟ್ಟ ತಾಲೂಕಿನಲ್ಲಿರುವಂತಹ ಇಲ್ಲಿ ಅಂಧ ಮಕ್ಕಳಿಗೆ ಮಾಡ್ತಾ ಇದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇದೇ ರೀತಿ ಎಲ್ಲರೂ ತಮ್ಮ ತಮ್ಮ ಹುಟ್ಟುಹಬ್ಬವನ್ನು ನಮ್ಮ ನರಸಿಂಹಮೂರ್ತಿಯವರು ಹೇಳ್ದಂಗೆ ಬೇರೆ ಕಡೆ ಗೋವಾ ಅಂತೆ ಮೋಜು ಮಸ್ತಿ ಮಾಡ್ಕೊಂಡು ಮಾಡ್ತಾರೆ. ಆದ್ರೆ ಇಂತಹ ಮಕ್ಕಳಿಗೆ ಮಾಡಿದ್ರೆ ತುಂಬಾ ಉಪಯೋಗ ಆಗ್ತದೆ. ಅವ್ರಿಗೆ ಒಂಥರ ನಮ್ ಕೈಲಾದ್ರೆ ಸೇವೆ ಮಾಡಿದ್ರೆ ಅವ್ರಿಗೂ ಒಳ್ಳೆ ಉಪಯೋಗ ಆಗ್ತದೆ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಬಂದಿರುವಂತಹ ನಮ್ಮ ಬಿರುಪ್ನಳ್ಳಿ ಗೌಡ್ನವ್ರು, ನರಸಿಂಹಮೂರ್ತಿ ಅಣ್ಣವರು, ಯಾವಣ್ಣವರು, ರೇವಣ್ಣವರು, ಹಂಗೆ ನಮ್ಮ ತಾಯಿಯವರಂತ ರುಕ್ಮಣಮ್ಮ ಅವರು, ರಮೇಶ್ ಮತ್ತೆ ಅಂಬರೀಶ್ ಮತ್ತೆ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.